ಅಣ್ಣ ಸದ್ಯಕ್ಕೆ ಗುಡಿಬಂಡೆ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ ನಿಮ್ಗೆ ಗೊತ್ತಿರೋ ಮಟ್ಟಕ್ಕ? ಇದು ಬಾಗೇಪಲ್ಲಿ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ಗುಡಿಬಂಡೆ ತಾಲೂಕು. ಹೌದು. ನಮ್ಮ ಅಭಿವೃದ್ಧಿ ದೃಷ್ಟಿಯಿಂದ ನೋಡೋದಾದ್ರೆ ನಮ್ದು ಇಡೀ ಕರ್ನಾಟಕ ರಾಜ್ಯದ ಇತ್ತೀಚೆಗೆ ಲೆಕ್ಕ ತಕೊಂಡ್ರೆ ಬೇರೆ ಬೇರೆ ತಾಲೂಕುಗಳು ಬಂದಿದ್ದಾವೆ. ಆದ್ರೆ ಮೊದಲಿನಿಂದನೂ ನೀವು ಲೆಕ್ಕ ಹಾಕಿದ್ರೆ ಇಡೀ ರಾಜ್ಯದಲ್ಲಿ ಬಾರಿ ಚಿಕ್ಕ ತಾಲೂಕು. ಇದು ಬಿಟ್ರೆ ಶೃಂಗೇರಿ. ಹೌದು. ಇಡೀ ರಾಜ್ಯದಲ್ಲಿ 2 ತಾಲೂಕುಗಳು ಚಿಕ್ಕದಾಗಿದೆ. ಈಗ ಹೊಸದಾಗಿ ಮಂಚನಹಳ್ಳಿ, ಚೋಳೂರು, ಬೇರೆ ಬೇರೆ ಜಿಲ್ಲೆಗಳೆಲ್ಲ ಆಗಿದ್ದಾವೆ. ಚಿಕ್ಕ ತಾಲೂಕು ಆಗಿತ್ತು. 64ರವರೆಗೂ ಇದು ಬಾಗೇಪಲ್ಲಿಯ ಸಬ್ ತಾಲೂಕು, ನೇರ ತಾಲೂಕು ಅಲ್ಲ. ಇದು ಬಾಗೇಪಲ್ಲಿ ಉಪ ತಾಲೂಕು ಆಗೈತಿ, ಇದು ಸಬ್ ತಾಲೂಕು ಅಂತೇಳಿ. ಇಲ್ಲಿ ತಾಲೂಕು ಆಫೀಸ್ ಸಿಗೋದು ಕೂಡ 64ರ ನಂತರ ದಾಖಲೆಗಳು ಸಿಗೋದು ಇದಕ್ಕೆ. ಅದು ಸದ್ಯ ಈಗ ಇರೋ ಅಭಿವೃದ್ಧಿಯ ಮಾನದಂಡ, ಇಲ್ಲಿನ ಪಾಪ್ಯುಲೇಷನ್ ಆಧಾರದ ಮೇಲೆ ಕೆಲವು ಚಟುವಟಿಕೆಗಳು, ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದಾವೆ. ದೊಡ್ಡ ದೊಡ್ಡ ಬರ್ಬೇಕು ಅಂದ್ರೆ ಅಷ್ಟು ದೊಡ್ಡ ಜನಸಂದಣಿ ಇರುವಂತಹ, ಜನ ಸಾಂದ್ರತೆ ಇರುವಂತಹ ಪ್ರದೇಶ ಏನಲ್ಲ ಇದು. ಯಾಕಂದ್ರೆ ಒಂದು ಅರ್ಧ ಮೇಲ್ಪಟ್ಟು ಎಲ್ಲ ಬೇರೆ ತಾಲೂಕುಗಳಿಗೆ ನಿಯರ್ ಆಗಿದೆ. ಈಗ ಹಂಸಂದ್ರ ಬಿಟ್ರೆ ಎಲ್ಲ ಬಾಗೇಪಲ್ಲಿ ಹೋಗ್ತಾರೆ, ಈ ಕಡೆ ಎಲ್ಲ ಗೌರಿಬಿದನೂರು ಹೋಗ್ತಾರೆ. ಇನ್ನು ಹೈವೇ ಅಲ್ಲೆಲ್ಲ ಥ್ರೂ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ ಹಂಚ್ಕೊಂಡ್ ಬಿಡ್ತಾರೆ. ಸೊ ಇದು ನಮ್ಮ ತಾಲೂಕು ಕೇಂದ್ರದ ಜನಸಾಂದ್ರತೆ ತುಂಬಾ ಕಡಿಮೆ. ಅಂತದ್ರಲ್ಲಿ ಒಂದು ಡಿಗ್ರಿ ಕಾಲೇಜು GVS ಕಾಲದಲ್ಲಿ ಆಗಿದೆ. ಈಗ ಅದನ್ನು ಸುಬ್ಬಾರೆಡ್ಡಿ ಅವರು ಬಂದ ಮೇಲೆ ಒಂದು ಒಳ್ಳೆ ಸುಸಜ್ಜಿತವಂತ ಕಟ್ಟಡ ಆಗಿತ್ತು, ಮತ್ತೆ ಕಟ್ಟಡ ಆಗಿದೆ. ಈಗ ಮತ್ತೆ 7 ಕೋಟಿ ರೂಪಾಯಿ ಹಣದಾನ ಮೊನ್ನೆ MC ಸುಧಾಕರ್ ಅವರು ಉನ್ನತ ಶಿಕ್ಷಣ ಆದಾಗ ನಮ್ಮ ಸುಬ್ಬಾರೆಡ್ಡಿ ಅವರು ಒತ್ತಾಯದ ಮೇರೆಗೆ 7 ಕೋಟಿ ಹಣ ಕೊಟ್ಟು ಈಗ ಕಟ್ಟಡ ನಿರ್ಮಾಣ ಕಾರ್ಯ ನಡೀತಾ ಇದೆ. PUC ಕಾಲೇಜು ಚೆನ್ನಾಗಿ ನಡೀತಾ ಇದೆ. ಟಾಪ್ ರಿಸಲ್ಟ್ ಬಂದಿದೆ PU ಕಾಲೇಜಲ್ಲಿ, ವಿಜ್ಞಾನ ವಿಭಾಗದಲ್ಲಿ. ವಿಜ್ಞಾನ ವಿಭಾಗದಲ್ಲಿ, ಸೈನ್ಸ್ ನಲ್ಲಿ, ವಿಜ್ಞಾನ ವಿಭಾಗದಲ್ಲಿ ಗೌರ್ಮೆಂಟ್ ಕಾಲೇಜ್ನಲ್ಲಿ ಒಳ್ಳೆ ರಿಸಲ್ಟ್ ಬರೋದಂದ್ರೆ ತಮಾಷೆ ಮಾತಲ್ಲ. ಚೆನ್ನಾಗಿ ಬಂದಿದೆ ರಿಸಲ್ಟ್ಗಳು ಕೂಡ. ಎಲ್ಲ ಕಡೆ ಹೈಸ್ಕೂಲ್ಗಳಲ್ಲಿ, ಪ್ರೌಢಶಾಲೆಗಳಲ್ಲಿ ಶಿಕ್ಷಣ ವ್ಯವಸ್ಥೆ ಅಂತೂ ಚೆನ್ನಾಗಿದೆ. ನಿನ್ನ ಆಸ್ಪತ್ರೆ ಅನ್ನೋದು ಮೂಲಭೂತ ಸೌಕರ್ಯಗಳಲ್ಲಿ ಆಸ್ಪತ್ರೆ ಕೂಡ ಒಂದು ದೊಡ್ಡ ಘಟ್ಟ. ಅದು ಮೈನ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಒಳ್ಳೆ ಸೂಪರ್ವೈಸರ್ ಆಂಧ್ರದಿಂದ ಬರ್ತಾರೆ. ನಾನು ಇನ್ನೊಂದು ಮೊನ್ನೆ ಬಾಗೇಪಲ್ಲಿ ಒಂದು ಜನಸ್ಪಂದ ಕಾರ್ಯಕ್ರಮದಲ್ಲಿ ಅಲ್ಲಿಂದ ಜನ ಇಲ್ಲಿ ಬರ್ತಾರೆ ಗುಡಿಬಂಡೆಕ ಹಾಸ್ಪಿಟಲ್. ಅದು ನಮ್ಮ ಮೇಜರ್. ನಾವು ಸುಮಾರು ಜನ ನಮ್ಗೆ ಹೇಳಿರೋ ಮಾತದು, ಗುಡಿಬಂಡೆ ಹಾಸ್ಪಿಟಲ್ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾವ್ರೆ. ಸೌಕರ್ಯ ಅಂತ ಸ್ಪೆಷಲ್ ಏನೈತೆ ಇಲ್ಲಿ? ಸ್ಪೆಷಲ್ ಒಂದು ಮಲ್ಟಿನ್ಯಾಷನಲ್ ಪ್ರೈವೇಟ್ ಹಾಸ್ಪಿಟಲ್ ಕಿಂತ ಜೋರಾಗಿ ಕ್ಲೀನಿಂಗ್. ARS ಕಮಿಟಿ ಅಧ್ಯಕ್ಷರಾದಕ್ಕೆ ARS ಕಮಿಟಿ ಅಧ್ಯಕ್ಷರು ಯಾರು? ಆರೋಗ್ಯ ರಕ್ಷಣಾ ಅಧ್ಯಕ್ಷರು MLA ಅವರು. ಪ್ರತಿ ತಿಂಗಳಿಗೊಮ್ಮೆ ಭೇಟಿ ಕೊಡ್ತಾರೆ ಕ್ಲೀನಿಂಗ್. ಇದಕ್ಕೆ ಎಲ್ಲ ಕ್ಲೀನಿಂಗ್ ಕೊಟ್ಟು ಎಲ್ಲ ಕ್ಲೀನ್ ಆಗಿ ARS ಕಮಿಟಿ ಅವರು, ಶಾಸಕರು ಸೇರ್ಕೊಂಡು ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ಗುಡಿಬಂಡೆ ಕ್ಷೇತ್ರದಲ್ಲಿ ಒಂದು ದೊಡ್ಡ ಆರೋಪ ನಡೀತಾ ಇದೆ, ಭೂ ಕಬ್ಜಾ ಅಂತ. ಇದ್ರ ಮೇಲೆ ನಿಮ್ಮ ಅಭಿಪ್ರಾಯ ಏನು? ಇದೊಂದು ಟ್ರೆಂಡ್ ಶುರುವಾಗಿದೆ. ಅದರಲ್ಲಿ ಮಾಧ್ಯಮಗಳಲ್ಲೇ ಇದು ಟ್ರೆಂಡ್ ಆಗಿರೋದು, ಜನರಲ್ ಇಲ್ಲ ಇದು. ಆಕ್ಚುಲಿ ಮಾಧ್ಯಮಗಳಿಗೂ ಅಂತ ಟ್ರೆಂಡ್ ಆಗ್ತಾ ಇದೆ. ಈ ವಿರೋಧ ಪಕ್ಷಗಳ ಟೂಲ್ ಕಿಟ್ ಭಾಗ ಇದು. ಇದು ವಿರೋಧ ಪಕ್ಷಗಳ ಹೆಣದಿರುವಂತ ಒಂದು ಟೂಲ್ ಕಿಟ್ ನ ಭಾಗವಾಗಿ ಎಲ್ಲ ನಡೆದಿದೆ. ನಾನು ನೀವು ಕಬ್ಜಾ ಅಂತ ಹೇಳ್ತಾ ಇದೀರೋ ಅದರಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಇರೋನು. ಅದೇ ಸರ್ವೆ ನಮ್ದು ಉಳ್ಗ ಮಾಡ್ತಾ ಇರೋದು ಇವರು. ಅದೇ ಸರ್ವೆ ನಂಬರ್ ಅಲ್ಲಿ ಉಳ್ಗ ಮಾಡ್ತಾ ಇದ್ದಾರೆ. 62 ದಲಿತ ಕುಟುಂಬಗಳು ಅದರಲ್ಲಿ ಉಳ್ಗ ಮಾಡ್ತಾ ಇದಾರೆ. ಯಾರು ಇವರು ಆರೋಪ ಮಾಡ್ತಾ ಇದಾರೋ 60 ಜನ ದಲಿತ ಕುಟುಂಬಗಳು ಆ ಜಮೀನಲ್ಲಿ ಉಳುವೆ ಮಾಡ್ತಾ ಇದ್ದಾರೆ. ಅವ್ರು ಸೇಫ್ಟಿ ಆಗಿದ್ದಾರೆ. ಕೆಲವರು 57 ಹಾಕೊಂಡಿದ್ದಾರೆ, ಕೆಲವರು 57 ಅರ್ಜಿಗಳು ಹೊಸದಾಗಿ ಹಾಕೊಂಡಿದ್ದಾರೆ, ಕೆಲವರು ಏನೂ ಹಾಕೊಂಡಿಲ್ಲ, ಉಳುವೆ ಮಾಡಿ ಅವ್ರ ಪಾಡ್ಗೆ ಅವ್ರು ಇದ್ದಾರೆ. ಅವ್ರು ಬಂದು ಕೇಳಿದಾರೆ ನಿಮ್ಮನ್ನ. ಮತ್ತೆ ಸಂದೇಶ್ ಅವ್ರಿಗೆ ಹೆಂಗ್ ಮಾಹಿತಿ ಹೋಗಿದೆ ಇಲ್ಲಿ ಈ ತರ? ಅದೇ ನಾನು ಹೇಳ್ತಾ ಇರೋದು, ವಿರೋಧ ಪಕ್ಷದ ಟೂಲ್ ಕಿಟ್ ನ ಭಾಗ ಅದು. ಯಾರವರು ರೀ ಸ್ವಾಮಿ? ಅವ್ರಿಗೆ ಹೇಳ್ತಾ ಇದೀವಿ ನಾವು, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಇಲ್ಲಿ ಎಡ ಚಳವಳಿಗೂ ಬುನಾದಿ ಇದೆ, ದಲಿತ ಚಳವಳಿಗೂ ಬುನಾದಿ ಇದೆ. ಇವನ ಹತ್ರ ಯಾವ ಕಿತ್ತಾಗ ಹತ್ರ ನಾವು ಪಾಠ ಹೇಳ್ಸ್ಕೊಳ್ಗತ್ತಾ? ಇನ್ನು ಕಣ್ ತೆರೆದಿಲ್ಲ ಹುಡುಗ, ಸರಿಯಾಗಿ ಮೀಸೆ ಬಂದಿಲ್ಲ ಅವನಿಗೆ. 80ರಲ್ಲಿ ಗೋಲಿಬಾರ್ ಆಗಿ ಹೋರಾಟಗಳಲ್ಲಿ 2 ಸತ್ತೋಗಿರೋ ಚರಿತ್ರೆ ಈ ಪ್ರದೇಶಕ್ಕಿದೆ. ಹೋರಾಟಗಳು ಮಾಡೋದು ಇವನ್ ಹೇಳ್ಬೇಕು ನಮ್ಗೆ. ಈಗ ಅವರ ಗಮನಕ್ಕೆ ಹೋಗಿದಕ್ಕೆ ಇಲ್ಲಿ ಯಾರು ಮಾಡಕ್ಕಾಗಲ್ಲ ಅಂತ ಮನುಷ್ಯ ಇಲ್ಲಿ ಬರ್ಬೇಕಲ್ಲ. ಹೋರಾಡಕ್ ಹೋದ್ರ ಎಲ್ಲಿ ಹೋದ್ರು ಇಲ್ಲಿ ಬರ್ಬೇಕಲ್ಲ. ಇಲ್ಲಿ ತಾನೇ ತಾಲೂಕ್ ಆಫೀಸ್, ಇಲ್ಲಿಗೆ ತಾನೇ ಬರ್ಬೇಕಾಗಿರೋದು. ಇಲ್ಲಿ ಬರಕ್ ಬಿಡ್ತಾ ಇಲ್ಲ, DC ಹತ್ರ ಯಾರು ಬಿಡ್ತಾ ಇಲ್ಲ. ಈಗ ಆಲ್ರೆಡಿ ಪೊಲೀಸ್ ಅವ್ರು ಆಗ್ಲಿ ಅದು ಬೇರೆ. ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತಾ ಇರೋಂತ ಮಾಹಿತಿಗಳು ಇಡೀ ಕ್ಷೇತ್ರ ಅಂತ ಆಡದ ಮೇಲೆ ಅದು ಪೊಲೀಸ್ ಕಾರ್ಯ. ಅವ್ರು ಸುಮ್ನೆ ಕೈ ಕಟ್ಟಿ ಕೂತ್ಕೊಳಕ್ ಆಗೋದಿಲ್ಲ. ಅವ್ರ ಕೆಲಸ ಅವ್ರು ಮಾಡಿರ್ಬೋದು. ಈಗ ಬಾಗೇಪಲ್ಲಿಗೆ ಹೋಗಿ ಬಂದಿದ್ದಾನೆ, ಇಲ್ಲಿಗೆ ಬಂದಿದ್ದಾನೆ, ಯಾರು ತಡೆದ್ರು?
ಇಲ್ಲಿಗೆ ಬಂದಿತ್ತಂತಲ್ಲ ಬೆಳಗ್ಗೆ ಬಂದು ಮಾತಾಡ್ಸ್ಕೊಂಡು ಎಲ್ಲರನ್ನೂ ಮಾತಾಡ್ಸ್ಕೊಂಡು ವಿಡಿಯೋಗಳೆಲ್ಲ ರೆಕಾರ್ಡ್ ಆಗಿ ಮಾಡ್ಕೊಂಡು ಹೋದ್ರಂತ. ಏನಿದೆ ಆ ವಿಡಿಯೋಗಳಲ್ಲಿ? ಓಕೆ, ಏನಿಲ್ಲ. ಯಾಕೆ ಇವೆಲ್ಲ ಸುಮ್ನೆ ಇದೆ ಹೇಳ್ತಾ ಇದ್ದಾನಲ್ಲ ನಾನು. ರಾಜಕೀಯವಾಗಿ ಅವರನ್ನ ಹೆಣಿಬೇಕು. ಅವರನ್ನ ರಾಜಕೀಯವಾಗಿ ಈಗ ಒಂದು ಒಳ್ಳೆ ಸ್ಟೇಜ್ ಹೋಗ್ತಾ ಇದಾರೆ ಅವರು. ಅವ್ರು ಹೇಳಿದ್ರೆ ಅವ್ರೇನಾದ್ರು ಮುಂದೆ ಹೋಗ್ಬಿಟ್ರೆ ಮಂತ್ರಿ ಗಿಂತ್ರಿ ಆಗ್ಬಿಟ್ರೆ ನಮ್ಮ ರಾಜಕೀಯ ಭವಿಷ್ಯ ಕತ್ತಲ್ ಬಿದ್ದೋಗತ್ತೆ. ಅವ್ರನ್ನೇನಾದ್ರು ಮಾಡಿ ಡ್ಯಾಮೇಜ್ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿನ ವಿರೋಧ ಪಕ್ಷಗಳು ಹೂಡಿರುವಂತ ಷಡ್ಯಂತ್ರದ ಭಾಗ ಅದು. ಅದಕ್ಕೆ ನಾನು ಟೂಲ್ ಕಿಟ್ ನ ಭಾಗ ಅಂತ ಹೇಳ್ತಾ ಇರೋದನ್ನ. ಅದ್ಯಾರೋ ಬಂದಿರೋರು ಅಲ್ಲಪ್ಪ, ದಲಿತ ಮುಖಂಡರು, ಅಲ್ಲಿರುವಂತ ದಲಿತರಿಗೆ ನೆಂಟರಿದ್ದಾರೆ, ಇಲ್ಲಿನ ದಲಿತ ನಾಯಕರುಗಳಿದಾರಲ್ಲ ಆ ಪ್ರದೇಶದಲ್ಲಿ ಇರುವಂತ ನೆಂಟರುಗಳು, ಬಾಗೇಪಲ್ಲಿ ಗುಡ್ಬಂಡಿ ಎಲ್ಲ ಸಂಬಂಧಗಳು ಎಲ್ಲ ಇದಾರೆ. ಅವ್ರೇನ್ ಕೈ ಆಯ್ತು MLA ಮ್ಯಾನೇಜ್ ಮಾಡಿದಾರಾ? ಒಬ್ಬರನ್ನ ಮಾಡ್ಬೋದಾ, ಇಬ್ಬರನ್ನ ಮಾಡ್ಬೋದಾ, ಮೂರನ್ನ ಮಾಡ್ಬೋದಾ, 10 ಜನ ಮಾಡ್ಬೋದಾ? 100 ಜನ ದಲಿತ ಮುಖಂಡರು ಇಲ್ಲಿದ್ದಾರೆ. ಎಲ್ಲರೂ ಮ್ಯಾನೇಜ್ ಮಾಡ್ಲಿಕ್ಕಾಗತ್ತಾ? ಈಗ ಜಾಗನ ಮಿನಿಮಮ್ ಅಂದ್ರೆ ಒಂದು 6-7 ಜನ ಕೈಯಲ್ಲಿ ಇದೆ ಅಂತ ಗೊತ್ತು, ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಅದು ಯಾರು ಕೊಂಡ್ಕೊಂಡಿದಾರೋ ಗೊತ್ತಿಲ್ಲ. ಇಲ್ಲಿ ಏನಾಗಿದೆ ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಕೊಂಡಿರೋರು ಮಾರಿರೋರು ಮಧ್ಯದಲ್ಲಿ ಅಲ್ಲಿ ಆ ಜಮೀನುಗಳಲ್ಲಿ ಉಳುಮೆ ಮಾಡ್ತಿದ್ರಲ್ಲ, ಪೊಸಿಷನ್ ಅಲ್ಲಿ ಇದ್ರಲ್ಲ ಮೊದಲಿಂದ ಬ್ರಾಹ್ಮಣರು ಒಕ್ಕಲಿಗರ ಜೋಡಿ ಜಮೀನ್ ಅದು. ಬೇಕಾದ್ರೆ ಇಲ್ಲೇ ಇದಾರೆ, ಅವನು ಮಾರಿರೋರು ಇಲ್ಲೇ ಇದಾರೆ. ಜೋಡಿದಾರರ ಹಿಸ್ಟ್ರಿ ತಗೋಬೇಕು ನೀವು. ಈ ದೇಶದಲ್ಲಿ ಜೋಡಿದಾರರು ಹೆಂಗ್ ಬಂದ್ರು ಅಂತ, ಆ ಜೋಡಿದಾರರ ವಿರುದ್ಧ ಎಷ್ಟು ಹೋರಾಟಗಳು, ದಲಿತ ಚಳವಳಿ ಮಾಡಿದೆ, ಎಡ ಚಳವಳಿ ಎಷ್ಟು ಹೋರಾಟಗಳು ಮಾಡಿದೆ ಅನ್ನೋ ತಿಳ್ಕೋಬೇಕು. ಅಲ್ಲೂ ಅಲ್ಲಲ್ಲ ಸ್ವಲ್ಪ ಉಳ್ದೋಗಿದ್ದಾವೆ ಮೂಲಗಳಲ್ಲಿ. ಆ ಜೋಡಿದಾರರಲ್ಲಿ ಏನಾಗಿದೆ, ಕೆಲವೊಂದರಲ್ಲಿ ಒಕ್ಕಲಿಗರು ಭೂಮಿಯಲ್ಲಿ ಇದ್ರು, ಇನ್ನು ಕೆಲವು ಭಾಗದಲ್ಲಿ ಬ್ರಾಹ್ಮಣರಿಗೆ ಇದ್ರಲ್ಲಿ ಸ್ವಲ್ಪ ದಲಿತ ಜನಾಂಗ ಹೋಗಿ ಅದ್ರ ಉಳುಮೆ ಮಾಡ್ಕೊತಾ ಇದ್ರು. ಈಗಲೂ ಮಾಡ್ಕೊಂತ ಇದಾರೆ. ಈಗ ಅವ್ರು ಮಾರಿದ್ದಾರೆ, ಇವ್ರು ಯಾರೋ ಕೊಂಡಿದ್ದಾರೆ. ಮಾರಿರೋರು ಕೊಂಡಿರೋರು ಆಯ್ತಾ, ಮತ್ತೆ ಉಳುಮೆ ಮಾಡ್ತಾ ಇದ್ದ ಜನ ಎಲ್ಲರೂ ಸೇರಿ ಶಾಸಕರ ಹತ್ರ ಹೋಗಿದ್ದಾರೆ, ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ. ಅದಕ್ಕೆ ಶಾಸ್ತ್ರ ಅವು ಶಾಸಕರು ಮಧ್ಯಪ್ರವೇಶ ಮಾಡಿ, ಶಾಸಕರು ವೋಟರ್ಸ್ ಅವರು ಹೋದಾಗ ಅವ್ರೇನೋ ಮಾಡ್ಬೇಕಲ್ಲ. ಲೀಗಲ್ ಆಗಿ ದಾಖಲೆಗಳು ಯಾರ ಹತ್ರ ಇದೆ? 1997 ಅದೇ ಜಮೀನಿಗೆ ದರಖಾಸ್ತು ಅರ್ಜಿಗಳನ್ನ ಇವ್ರು ಹಾಕೊಂತಾರೆ. ಉಳುಮೆ ಮಾಡಿದ್ರು ಶ್ರೀರಾಮ್ ರೆಡ್ಡಿ ಅವ್ರು ಶಾಸಕರಾಗಿ. ಶ್ರೀರಾಮ್ ರೆಡ್ಡಿ ಅವ್ರು ಬಿಡೋರು ಹಂಗಿದ್ರೆ 13,000 ಎಕರೆ ಕೊಟ್ಟಿರೋ ಶ್ರೀರಾಮ್ ರೆಡ್ಡಿ ಕ್ಷೇತ್ರದಲ್ಲಿ. ಅಂತವ್ರು ಏನ್ ಮಾಡಿದ್ದಾರೆ, ಅದನ್ನ ಹೊಡೆದಾಕಿದ್ದಾರೆ. ಯಾಕಂದ್ರೆ ಆಲ್ರೆಡಿ ಹೈನ್ ಜಮೀನು, ಇದು ಮಾಡ್ಲಿಕ್ ಬರಲ್ಲಪ್ಪ ನಮ್ಗೆ. ಇದು ಓನರ್ಗಳು ಬೇರೆ ಇದಾರೆ, ನಾವೇನ್ ಮಾಡ್ಲಿಕ್ ಬರುತ್ತೆ ಅಂತ ಹೇಳಿ ಅದ್ರದ್ದು ಆವತ್ತಿನ ದರಖಾಸ್ತು ಕಮಿಟಿ ಮೆಂಬರ್ಗಳಿಗೆ ಬದುಕಿದ್ದಾರೆ. ಮಂಜೂರಾತಿ ಸಮಿತಿ ಸದಸ್ಯರಾಗಿದ್ರಲ್ಲ ಅವ್ರು ಈಗಲೂ ಇನ್ನೂ ಇದ್ದಾರೆ. ಅದ್ರ ಜಮೀನು ಹಿಸ್ಟ್ರಿ ಹೇಳ್ತಾರೆ. ಅವ್ರು ಮಾರ್ಕೊಂಡಿದ್ದಾರೆ. ಯಾರು ಮೂಲ ಓನರ್ಗಳು, ಇವ್ರು ಯಾರು ಹನುಮಂತರಾಯಪ್ಪ ಅನ್ನೋರು ಇನ್ನಾರು 2-3 ಸೇರಿ ತಗೊಂಡಿದ್ದಾರೆ. ಸರಿ, ಅವ್ರಿಗೆ ಅಲ್ಲಿ ಉಳುಮೆ ಮಾಡ್ತಾ ಜನರಿಗೆ ನ್ಯಾಯ ಕೊಡ್ಸ್ಬೇಕು, ನಮ್ಗೇನಾದ್ರು ನ್ಯಾಯ ಮಾಡಿ ಅಂತೇಳಿ ಇವ್ರು ಹೋಗಿದ್ದಾರೆ. ಯಾರು ಇವರೆಲ್ಲ ಹೋಗಿ ಶಾಸಕರ ಹತ್ರ ಹೋದ್ಮೇಲೆ ಇವ್ರು ಮಧ್ಯಪ್ರವೇಶ ಮಾಡಿದ್ದಾರೆ. ಇವ್ರು ಹೋಗಿ ಸ್ವಲ್ಪ ಅವ್ರಿಗೆ ಏನೇನ್ ಬೇಕೋ ಕೆಲವ್ರಿಗೆ ಭೂಮಿ ಕೊಡ್ಸಿದ್ದಾರೆ. 2 ಎಕರೆಯಲ್ಲಿ ಇದ್ರೆ 2 ಎಕರೆಯಲ್ಲಿ ಇದ್ದವ್ರಿಗೆ ಕೊಡ್ಸಿದ್ದಾರೆ, 1 ಎಕರೆ ಕೊಡ್ಸಿದ್ದಾರೆ ಅವ್ರಿಗೆ. ಹೌದು, ಉಳ್ಮೆ ಈಗ ಅವ್ರ ಪೊಸಿಷನ್ ಅಲ್ಲಿ ಇದ್ದಾರೆ. ನೀವು ಕೇಳಿ, ಅಲ್ಲಿ ಹೋಗಿ. ಅವ್ರು ಕೇಳಿಲ್ಲ ನೋಡಿ. 100 ಜನಕ್ಕೆ ಅನ್ಯಾಯ ಆದಾಗ 100 ಜನಕ್ಕೂ ನ್ಯಾಯ ಮಾಡಕ್ ಆಗಲ್ಲ. ಒಬ್ರಿಗೊಬ್ರಿಗೆ ಅನ್ಯಾಯ ಆಗ್ಬೋದು. ಯಾರ್ದೋ ಜಮೀನ್ ಸಾಯಿದ್ರೆ ಇನ್ ಕೆಲವರು 57 ಹಾಕೊಂಡಿದ್ದಾರೆ. ಆ 57 ಹಾಕೊಂಡಿರೋರು ಒಬ್ಬನ ಯಾರೋ ಅವನು ಗಲಾಟೆ ಮಾಡ್ತಿದ್ದಾನೆ. ಅವ್ನು ಮಾಡ್ಕೊಳ್ಳಿ 57. ಯಾರು ಯಾವ ಹೆಸರು ಅವ್ನು ಗಲಾಟೆ ಮಾಡಿ ಶಾಸಕನ ಹತ್ರ 57 ನನ್ನ ಅರ್ಜಿ ಹಾಕಿ ನಾನು ಮಾಡ್ಕೊಡು ಅಂತಾನೆ. ಗೌರ್ಮೆಂಟ್ 57 ಅರ್ಜಿ ಮಂಜೂರು ಮಾಡುವಂತದಕ್ಕೆ ಗೌರ್ಮೆಂಟ್ ಇಂದ ಬರ್ಬೇಕಲ್ಲ. ಶಾಸಕರು ಮಾಡಕ ಅದಕ್ಕೆ ಅಂತ ಒಂದು ಕಮಿಟಿ ಇರುತ್ತೆ. ಕಮಿಟಿ ಪ್ರಕಾರ ಕಮಿಟಿಗೆ ಬರುತ್ತೆ, ಅದಕ್ಕೆ ಬರುತ್ತೆ. ಸರ್ಕಾರದಿಂದ 57 ನೀವು ಮಂಜೂರು ಮಾಡಬಹುದು ಅಂತ ಹೇಳಿ ಆದೇಶಗಳು ಬರ್ಬೇಕು. ಈಗ 57 ಲಾಕ್ ಮಾಡಿದೆ ಸರ್ಕಾರ. ಪ್ರೆಸೆಂಟ್ 53 ನಡೀತಾ ಇದೆ. 53 ನಡೀತಾ ಇದೆ. 57 ಒಬ್ರು ಹಾಕೊಂಡಿರ್ತಾರೆ. ಅವನೇನ್ ಹೇಳೋದು, ಶಾಸಕರಲ್ಲಿ ಇವರ ನನ್ ಜಮೀನ್ ಮಾಡ್ಬೇಕಾಗಿತ್ತು ಅಂತಾರೆ. ಯಾರು ಮಾಡಕ್ಕಾಗತ್ತಾ ಪ್ರಾಕ್ಟಿಕಲ್ ಆಗಿ? ಸೊ ಇದು ಷಡ್ಯಂತ್ರ ಶಾಸಕರ ಮೇಲೆ ನಡೀತಾ ಇರುವಂತ ನಮ್ಮ ಸುಬ್ಬಾರೆಡ್ಡಿ ಶಾಸಕರ ಮೇಲೆ ಷಡ್ಯಂತ್ರ. ಅಷ್ಟು ಬಿಟ್ರೆ ಅದು ಏನು ದೊಡ್ಡ ವಿಷಯ ಅಲ್ಲ. ಪಾಪ ಅವ್ನು ಬರ್ಲಿ, ಹೋರಾಟ ಮಾಡ್ಕೊಳ್ಳಿ, ಒಂದ್ ಮನವಿ ಪತ್ರ ಕೊಡ್ಲಿ, ಮತ್ತಷ್ಟು ಹೋರಾಟ ಮಾಡ್ಲಿ. ಹೋರಾಟಗಾರರನ್ನ ನಮ್ಮ ಶಾಸಕರು ಗೌರವಿಸ್ತಾರೆ. ಯಾಕೆಂದ್ರೆ ಅವರು ಇಲ್ಲಿನ ಬೆಳವಣಿಗೆಗಳು, ರಾಜಕೀಯ ಇತಿಹಾಸ ಎಲ್ಲ ಗೊತ್ತು. ಇಲ್ಲಿ ಚಳವಳಿಗಳು ಹೆಂಗ್ ಹುಟ್ಟಿದಾವೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಅವ್ರಿಗೆ ಗೊತ್ತಿದೆ. ಸುಬ್ಬಾರೆಡ್ಡಿಗೆ ಅವ್ರ ಹೋರಾಟಗಾರರನ್ನ ಕಮ್ಯುನಿಸ್ಟರನ್ನೇ ಗೌರವಿಸಿದವರು, ಅವ್ರ ಮೇಲೆ ಹೋರಾಟ ಮಾಡ್ತಾ ಇರೋರನ್ನೇ ಅವ್ರು ಗೌರವಿಸಿ ಹತ್ರ ತಗೊಂಡಿರೋರು.
ಅವ್ರು ಯಾವತ್ತೂ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಇದೆಲ್ಲ ಮಿನಿಸ್ಟರ್ಗೋಸ್ಕರ ಅಲ್ಟಿಮೇಟ್ ಆಗಿ ಮಿನಿಸ್ಟರ್ಗೋಸ್ಕರ ಅವ್ರನ್ನ ಏನಾದ್ರು ಮಾಡಿ ಶತಾಯಗತ ತಪ್ಪಿಸ್ಬೇಕು, ಅವ್ರಿಗೆ ರಾಜಕೀಯವಾಗಿ ಅವ್ರಿಗೆ ಮಸಿ ಬೆಳಿಬೇಕು, ಅವರ ಏಳ್ಗೆಯನ್ನ ಸಹಿಸ್ದಿರ ಮುಂದೆ ನಮ್ಗೆ ರಾಜಕೀಯ ಭವಿಷ್ಯ ಇಲ್ದಿರ ಆಗತ್ತೆ ಅನ್ನೋ ಕಾರಣಕ್ಕಾಗಿ ನಡೀತಾ ಇರುವಂತ ಷಡ್ಯಂತ್ರ ಇದು. ಅಷ್ಟ್ ಬಿಟ್ರೆ ಇನ್ನೇನಿಲ್ಲ. ದಯವಿಟ್ಟು ನೀವು ಕೂಡ ಇಗ್ನೋರ್ ಮಾಡ್ಬೇಕು ಅಂತ ನಾವು ಮನವಿ ಮಾಡ್ತೀವಿ. ಜನರಿಗೆ ವಾಸ್ತವಾಂಶ ತಿಳಿಸಿ, ನಮ್ದೇನು ವಿರೋಧ ಇಲ್ಲ. ಈಗ ಅವ್ರೇನ 1 ಎಕರೆ 2 ಎಕರೆ, ಈಗ ನಾನೊಬ್ಬ ರೈತ, ನನ್ ಪಕ್ಕದಲ್ಲಿ ಒಂದ್ ಬೆಟ್ಟ ಇದೆಯಪ್ಪ, ನನ್ ಜಮೀನ್ ಪಕ್ಕಕ್ಕೆ ಒಂದ್ ಬೆಟ್ಟ ಇದೆ, ಆ ಬೆಟ್ಟದಲ್ಲಿ ಒಂದ್ ಅರ್ಧ ಎಕರೆ ಖಾಲಿ ಇದ್ರೆ ನಾವು ಉಳ್ಬೇಕು ಮಾಡ್ಕೊಂಡಿರ್ತೀನಪ್ಪ, ಅದನ್ನ ಕಬ್ಜಾ ಅಂತಾರ? ಈಗ ಒಟ್ಟಾರೆ ಜಾಗ ಎಷ್ಟಿದೆ ಅದು? ಅವ್ರು ತಗೊಂಡ್ 42 ಎಕರೆ. ಯಾರು ತಗೊಂಡಿರೋದು ಅದು? ಅವ್ರ ಯಾರು ಹನುಮಂತರಾಯಪ್ಪ, ಅವ್ರ ಸಂಗಡಿಗರು, ಅವ್ರ ಮಿತ್ರರು, ಅವರು ಎಲ್ಲ ಸೇರ್ಕೊಂಡು ತಗೊಂಡಿದ್ದಾರೆ. 42 ಎಕರೆ. ಅದ್ರಲ್ಲಿ ಖರಾಬಿ ಎಷ್ಟು ಹೋಗಿದೆ ಇದುವರೆಗೂ? ಮಟ್ಟಕ ನೋಡಿ, ಅದು ಎಲ್ಲ ಮಿಕ್ಸ್ ಇದೆ, ಅದು ಇಂಡೀಕರಣ ಆಗಿಲ್ಲ, ಪಾಣಿ ಮಿಕ್ಸ್ ಇದೆ ಆಯ್ತಾ, ಇಂಡೀಕರಣಗಳಾಗಿಲ್ಲ ಅದು. ಅದೆಲ್ಲ ಪ್ರೋಸೆಸ್ DC ಎಲ್ಲ ಹೋಗಿದೆ, ಮಾಹಿತಿಗಳೆಲ್ಲ ತಹಸೀಲ್ದಾರು 2-3 ಬಾರಿ ಅಳತೆಗಳು ಮಾಡಿದ್ದಾರೆ ಅದನ್ನೆಲ್ಲ. ಏನು ಇಲ್ಲ ಅದ್ರಲ್ಲಿ. ಸರ್ಕಾರಿ ಇದ್ರೆ ನಾಳೆ ತಗೊಳ್ಳಿ ನೀವು, ನಾವು ಬೇಡ ಅಂತೀವ. ಯಾರಾದ್ರೂ ಬೇಡ ಸರ್ಕಾರಿ ತಗೋಬೇಡ್ದು ಅಂತೇಳಿ ಶಾಸಕರು ಏನಾದ್ರು ಇದ್ರ ಬಗ್ಗೆ ಏನಾದ್ರು ಒತ್ತಾಯ ಮಾಡ್ತಾರ, ಅವ್ರ ಫಾಲೋವರ್ಸ್ ಯಾರಾದ್ರೂ ಒತ್ತಾಯ ಮಾಡ್ತಾ ಇದಾರ? ತಗೋ ಇದ್ರೆ ನಾವು ಬೇಡ, ಇರ್ಲೂಬಹುದು, ಇಲ್ದೇನೂ ಇರ್ಬೋದು, ಅಕಸ್ಮಾತ್ ಸಣ್ಣ ಪುಟ್ಟ ಪಕ್ಕದಲ್ಲಿ ಇರ್ಬೋದು, ನಾವೆಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅವ್ರು ಬೌಂಡ್ರಿ ಮಾಡ್ತಾ ಇರೋದು 100% ಅಲ್ಲಿ ಜನ ಇದಾರೆ, ಅವರು ಏನ್ ಕೊಂಡ್ಕೊಂಡಿದಾರೆ ಅದರಲ್ಲಿ ಬೌಂಡ್ರಿ ಮಾಡ್ತಾ ಇದ್ರಂತೆ. ನಾವೇನು ಹೋಗಿಲ್ಲ, ಈ ನಡುವೆ ಹೋಗ್ಲಿಲ್ಲ. ಬೌಂಡ್ರಿ ಮೊದ್ಲೆಲ್ಲ ನಾವೆಲ್ಲ ಹಸುಗಳು ಮೇಯಿಸೋದು ಅವೆಲ್ಲ ಮಾಡ್ತಿದ್ವಿ ಆ ಕಡೆ ಎಲ್ಲ. ನಮ್ ತೀರಾ 2 ಕಿಲೋಮೀಟರ್ ಓಡಾಡ್ತಾ ಇದ್ದವ್ರು. ಅದೇನಾಗಿದೆ, ಕಾಡಂಚಿನ ಭಾಗ ಆಗಿರೋದ್ರಿಂದ ಉಳ್ಮೆ ಮಾಡೋರು ಆ ಪಕ್ಕದಲ್ಲಿ ಯಾರು ಸರಿಯಾಗಿ ಇಲ್ದೇ ಇದ್ರಿಂದ ಒಂಥರ ಗಿಡಗಳು ಗಂಟೆಗಳೆಲ್ಲ ದೊಡ್ಡದಾಗಿ ಬೆಳ್ಬಿಟ್ಟು ಅದು ತರ ಕಾಡ್ ತರ ಕಾಣಿಸ್ತದೆ. ನೋಡಿದವ್ರು ಏನಾಗ್ತಾರೆ, ಇದೆಲ್ಲ ಕಾಡೇನೇನೋ, ಕಾಡು ಕಬ್ಜಾ ಮಾಡ್ತಾ ಇದಾರೆ, ಸರ್ಕಾರಿ ಕಬ್ಜಾ ಮಾಡ್ತಾ ಇದಾರೆ, ಈ ರೀತಿ ಅಂತ ಒಂದು ಟ್ರೆಂಡ್ ಡೆವಲಪ್ ಆಗಿದೆ. ಅದನ್ನ ಇವರು ಉಪಯೋಗಿಸ್ಕೊಂತ ಇದ್ದಾರೆ. ಸುಬ್ಬಾರೆಡ್ಡಿಗೂ ಅವ್ರ ಅದಕ್ಕೆ ಏನ್ ಸಂಬಂಧ ಏನಾದ್ರು ಇದೆಯಾ? ಅವ್ರ ಬಿನಾಮಿಗ್ಲೆ ಅಂತ ಬಿನಾಮಿ ಅನ್ನೋದಕ್ಕೆ ಏನ್ ಸಾರ್ ಏರಿದೆ ಅದಕ್ಕೆ? ಈಗ ಬಿನಾಮಿ ಅಲ್ಲ, ಈ ಬಾಮೈದ ಯಾರು ಗೊತ್ತಿಲ್ಲ, ಅವ್ರ ಬಾಮೈದ ಯಾರೋ ನಮ್ಗೆ ಗೊತ್ತಿಲ್ಲ. ನಾವು ಓಟ್ ಹಾಕಿರೋರು ಅಲ್ಲಲ್ಲ, ನಾವು ಓಟ್ ಹಾಕಿರೋ ಜನ, ನಮ್ಗ್ ಶಾಸನ ಮುಖ್ಯ ಅಷ್ಟೇ. ಅವ್ರ ಬಾಮೈದ ಚಿಕ್ಕಪ್ಪನೋ ದೊಡ್ಡಪ್ಪನೋ ನಮ್ಗೇನ್ ಕೆಲ್ಸ? ಹಾಗಂತ ಮಾಡ್ಬಾರ್ದೇನ? ಅವ್ರ MLA ಅವ್ರ ಪಕ್ಕ ನೆಂಟ್ರು ಅಂದ್ರೆ ಅವ್ರೇನು ವ್ಯವಹಾರಗಳೇ ಮಾಡ್ಬಾರ್ದ? ಅವ್ರ ಹೆಸರಲ್ಲಿ ಜಾಸ್ತಿ ಮಾಡಿ ಆಯ್ತು ಸರ್. ಈಗ ಸುಬ್ಬಾರೆಡ್ಡಿ ಅವರೇ ನೇರವಾಗಿ ಒಂದು 50-60 ಎಕರೆ ಜಮೀನ್ ಈ ಕಡೆ ತಗೊಂಡಿದ್ದಾರೆ. ಬಾಗೇಪಲ್ಲಿ ವಿಧಾನಸಭೆ ಸುತ್ತಮುತ್ತಲ ಅವ್ರ ಹೆಂಡತಿ ಹೆಸರಲ್ಲಿ ಇದೆ. ಲೀಗಲ್ ಆಗಿ ತಗಂತಾರ, ಮಾರ್ಕೊಂತಾರ, ಎಲ್ರು ಮಾಡೋ ಕೆಲ್ಸನೇ. ಅದು ತಪ್ಪಂತ ಯಾರಾದ್ರೂ ಹೇಳ್ತಾರ? ಯಾರ ಹೆಸರಲ್ಲಿಲ್ಲ? ಯಾರು ಸತ್ಯರಿಜ ಮೊಮ್ಮಕ್ಳು ಯಾರು? ರೌಡಿಸಮ್ ಜಾಸ್ತಿ ಇದೆ ಅಂತ ಸಾರ್. ಪೊಲೀಸ್ ಸ್ಟೇಷನ್ ಹೆಸರು ಹೇಳಿದ ತಕ್ಷಣ ಆತ ಪಕ್ಕಾ ಕಾಂಗ್ರೆಸ್ ಕಾರ್ಯಕರ್ತನ ಕೂಡ ನನ್ನ ಹತ್ರ ಬರ್ಬೇಡ ಅಂತ. ಇದು ಸತ್ಯ, ಅದು ನಿಜ. ನೀವು ಪೊಲೀಸ್ ಸ್ಟೇಷನ್ ಕೇಳ್ಕೊಳ್ಳಿ, ತರಲೆ ಮಾಡಕ್ ಬರ್ಬೇಡ್ರಪ್ಪ, ನೀವೇನೋ ಕುತ್ಕೊಂಡು ಸೆಟ್ಲ್ ಮಾಡ್ಕೊಳ್ಳಿ. ಆ ಪೊಲೀಸ್ ಸ್ಟೇಷನ್ ಕೇಸ್ಗಳನ್ನ ನನ್ಗೆ ಇರ್ಸಕ್ಕಾಗಲ್ಲ. ಮತ್ತೆ ಸುಬ್ಬಾರೆಡ್ಡಿ ಹೆಸರು ವಿರುದ್ಧವಾಗಿ ಮಾತಾಡಿದ್ರೆ ಕೇಸ್ಗಳು ಹಾಕಿಲ್ವಾ? ಯಾರು ನಮ್ ತಾಲೂಕಲ್ಲಿ ಯಾರು ಹಾಕಿಲ್ಲ, ಈ ತಾಲೂಕದಲ್ಲಿ ಯಾರು ಹಾಕಿಲ್ವಾ? ಕೇಳ್ಕೊಳ್ಳಿ, ಲಿಸ್ಟ್ ತಗೊಳ್ಳಿ. ನಮ್ ತಾಲೂಕಲ್ಲಿ ಲಿಸ್ಟ್ ತಗೋ ಹೋಗಿದೆ. MOB ಲಿಸ್ಟ್ ಎಷ್ಟಿದೆ? MOB ಲಿಸ್ಟ್ ತಗೊಳ್ಳಿ. ಸುಮ್ನೆ ಎಲ್ಲ ಗಾಳಿಯಲ್ಲಿ ಗುಂಡಾಡ್ಬಿಟ್ಟು ಹೊಟ್ಟೆ ಅದಿಗೋ ಕೆಲವ್ರಿಗೆ ಏನಾಗ್ಬಿದೆ, ತಿಂದಿದ್ದ ಅನ್ನ ಜೀರ್ಣ ಆಗ್ತಾ ಇಲ್ಲ. ಅದಕ್ಕೆ ಚರ್ಚೆ ಮಾಡ್ತಾರೆ. ತಿಂದಿದ್ದ ಅನ್ನ ಜೀರ್ಣನೇ ಆಗ್ತಾ ಇಲ್ಲ. ಏನ್ ಸಾರ್, ಸುಬ್ಬಾರೆಡ್ಡಿ MLA ಆದ ತಕ್ಷಣ 2.25 ಲಕ್ಷ ಜನರ ಕುಟುಂಬಗಳ ಸಂಸಾರಗಳನ್ನ ಸಾಕಾಗತ್ತಾ? ಎಷ್ಟು ಪಾಪ ಅವರು ಅಲ್ಲೆಲ್ಲ ದುಡಿತಾರೆ, ತಗೊಂಡ್ಬಂದು ಇಲ್ಲಿ ಮದುವೆಗಳು, ಆಸ್ಪತ್ರೆಗಳು, ಶಿಕ್ಷಣ ಅಂತೇಳಿ ಅವರು ವೈಯಕ್ತಿಕವಾಗಿ ಸಹಾಯ ಮಾಡ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಸಹಾಯ ಮಾಡ್ತಾರ ಅವ್ರು. ಏನೇನ ಹುಟ್ಟಿರೋ ಊರಪ್ಪ ಅಂತ ಎಲ್ರಿಗೂ ಗೊತ್ತಿರೋ ಸತ್ಯನೇ ಅದು. ಈಗಲೂ ಕೂಡ ಅವ್ರ ಮನೆ ಹತ್ರ ಸಂಧಿ ಇರಲ್ಲ, ಹೋದ್ರೆ ಅಷ್ಟು ಜನ ನೇರವಾಗಿ ಲೀಡರ್ಗಳ ಮುಖಾಂತರ ಹೋಗಲ್ಲ ಅವ್ರ ಹತ್ರ. ಹಳ್ಳಿಗಾಡಿನ ಜನ, ರೂರಲ್ ಟೌನ್ಗಳು, ಬಡವರು ನೇರವಾಗಿ ಅವ್ರ ಹತ್ರ ಹೋಗಿ, ಸಭೆ ನಮ್ಗೆ ಹಾಸ್ಪಿಟಲ್ ಅಲ್ಲಿ ಇಂಥ ಸಮಸ್ಯೆ ಇದೆ, ನಮ್ಮ ಮಗನ್ ತೋರಿಸಿ, ನನ್ನ ಹೆಂಡತಿಗೆ ತೋರಿಸಿ, ನಮ್ಮ ಅಜ್ಜಿಗೆ ತೋರಿಸಿ, ನಮ್ಮ ಮಗನ್ ಶಿಕ್ಷಣ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ ಎಲ್ಲ. ನಾವು ನೋಡಿ, ನಾವು ಚಳುವಳಿಗಳಿಂದ ಬಂದಿರೋರೆ, ನಮ್ಗೇನ್ ಆ ರೀತಿ ಇದೀನಿ ಆಯ್ತಾ? ತಪ್ಪಂತ ಹೇಳ ಅಣ್ಣ, ನಾವೇ ಹೇಳ್ತೀವಿ ಆ ರೀತಿ ಆಗಿದೆ ಅಣ್ಣ, ಇದಕ್ಕೆ ಹೋಗ್ಬೇಡ ನೀವು ಅಂತ ಹೇಳ್ತೀವಿ ನಾವು. ನಾವೇನ್ ಹಂಗೆ ಹಣ ಹೋಗುವಂತ ಮಟ್ಟಕ್ಕಿಲ್ಲ, ನಾವು ದುಡ್ಡು ತಿನ್ನೋರು ಆಯ್ತಾ, ಹೋಗ್ಬೇಡ ಅಂತ ಹೇಳ್ತೀವಿ ನಾವು. ತಪ್ಪೇನಿದೆ.